ತೆರಿಗೆ ಫೋನ್ ಮಾಡಿ ಹೇಳ್ತೀನಿ. ಈ ಆಫರ್ ಇರೋದು ರೋಡ್ ರೋಮಿಯೋಗಳಿಗೆ ಮಾತ್ರ ಅಂತೆ. ಅದೇನ್ ಆಫರ್ ನೋಡೋಣ ಬನ್ನಿ. ಏನ್ಲ ಬಿಗ್ನೇಶಿ, ನೆತ್ತಿಗೆ ಟವಲ್ ಬೇಕೆಂಡು ತೆಂಪೋ ಕುಂದ್ಕೊಂಡ್ಬಿಟ್ಟಿದ್ಯಾ? ಅಯ್ಯ, ಊರ್ ಮೂರ್ ಸುತ್ತ ಬರೀ ಪಟಾಕಿ ಸೌಂಡ್ ಕಲ್ಯಾಣ. ಹಬ್ಬ ಬರೋದು ಒಂದ್ ವಾರದ ಮುಂಚೆ ಶುರು ಮಾಡ್ಕೊಂಡವು. ಹಬ್ಬ ಮುಗ್ದು ವಾರ ಗಂಟ ಹೊಡಿತಾನೆ ಇರ್ತವೆ. ಒಂದ್ ಕಡೆ ಡಮ್ ಅಂದ್ರೆ ಜೀವನ ಕೈಗೆ ಬಂದಂಗ ಆಗ್ಬಿಡ್ತದೆ ಕಣಪ್ಪ. ಪುಕ್ಕ ಪುಕ್ಕ ಅನ್ನೋ ಶುರು ಆಗ್ಬಿಡ್ತದೆ ಕಣ. ಅಯ್ಯಲಿ ಮಿಡಿಕ್ಲು ನನ್ನ ಮಗನೇ, ಪಟಾಕಿ ಹೊಡಿಯೋದ್ಗೆ ಎದುರಿಗೆ ಕುಂದ್ಕೊಂಡ್ರಿ ಹೆಂಗ್ಲ ಜೀವನ ಮಾಡ್ತೀಯ? ಹಬ್ಬ ಬಂತು ಅಂದ್ರೆ ಇಂಥವೆಲ್ಲ ಒಂದೊಂದು ಇರ್ತವೆ ಕಣಪ್ಪ. ನೀನು ಗಟ್ಟಿ ಮನ್ಸು ಮಾಡಿ ತಡ್ಕೊಂಡು ಈಗ ಸೀದೆ ಸುದ್ದಿಗೆ ಬಂದ್ಬಿಡ್ಲ. ಇವತ್ ಯಾರ ಸುದ್ದಿನೂ ಬೇಡಕನ. ಬಜ್ಜ ರಾಜಕೀಯ ಕತೆ ಬಿಟ್ಟು ನಿಮ್ ಬಾ ಮಕ್ಳು ಅಣ್ಣ ತಮ್ದಿರೋ ದೀಪಾವಳಿ ದಿನ ಮಾರಿ ಹಬ್ಬ ಮಾಡ್ಕೊಂಡ್ರ ಕತೆ ಹೇಳ್ತೀನಿ ಬೈಲೆ. ಅದ್ಯಾವನ್ಲ ಅವನು ದೀಪಾವಳಿ ದಿನ ಮಾರಿ ಹಬ್ಬ ಮಾಡ್ಕೊಂಡನು? ಅದೆಂತ ಮರ್ರಿ ಹಬ್ಬನಪ್ಪ? ಒಂದಲ್ಲ ಎರಡಲ್ಲ ಮೂರವೇಕನ. ಒಂದ್ ಕಡೆಯಿಂದ ನೋಡೋಣ ಬಾ. ಲೇ ತಮ್ಮಯ್ಯ, ಹಾಕ್ಲಾ ಮೊದಲನೇದ. ಗುಳ್ಳೆನರ್ರಿ, ಯಾರಲ್ಲ ಅವನು ಉಗಾಂಡ ದೇಶದ ಪ್ರಜೆ ಹಿಡ್ಕೊಂಡ್ಬಂದು ಕಂಬು ಕಟ್ಟಿ ಹಿಂಗೆ ಕೆಚ್ಚವ್ರೆ. ಬೇರೆ ದೇಶದವ್ರಿಗೆ ಹಿಂಗೆಲ್ಲ ಅವಮಾನ ಮಾಡಬಾರ್ದು ಕಂಡ್ಲ. ನಮ್ಮ ದೇಶದ ಮರುವಾದಿ ಹೋಗ್ಬಿಡ್ತಿದೆ. ಅಯ್ಯ, ಇವನು ನಮ್ಮೂರನೇ ಯಾಕನ. ನೋಡಕ್ಕೆ ಉಗಾಂಡದವನಿದ್ದಂಗ ಅವನ ಅಷ್ಟೇ. ಪಾಪ ಲವ್ ಮಾಡ್ತೀನಿ ಅಂತ ಫೋನ್ ಮಾಡಿ ಜೀವ ತಿಂತಿದ್ದಂತೆ. ಅಕ್ಕಿ ಹಿಡ್ಕೊಂಡು ಕುಯ್ ಗುಡಿಸ್ತವ್ರೆ. ಹಾಗೆಳೆ ಕೂತ್ಗೆ ಸಿರ್ರಕ್ಕೆ ಗುರಿ ಇಟ್ಟು ಒದೆ ಬಿಡ್ತಾವ್ರಲ್ಲ. ಲೇ ತಮ್ಮಯ್ಯ, ಯಾವುದ್ಲ ಇದು ಮದುವೆ ಗಂಡು ಜನ ಬೇರೆ ಗಲಾಟೆ ಮಾಡ್ಕೊಂಡು ಅತ್ಲೆಗೆ ಇತ್ಲೆಗೆ ಎಳ್ದಾಡ್ತವೆ. ಏನಂತಪ್ಪ ಇದ್ರ ಕತೆ? ಇಲ್ಲಿ ಕುಂತವನಲ್ಲ ಅಣ್ಣ ಮದುಮಗ. ಇದಕ್ಕೂ ಮೊದ್ಲೇ ಸೀಕ್ರೆಟ್ ಆಗಿ ಮದುವೆ ಆಗ್ಬಿಟ್ಟು ಒಂದ್ ಪಿಲ್ಲೆನು ಕೈಗೆ ಕೊಟ್ಟು ಮೆಲ್ಲಗೆ ಇನ್ನೊಂದ್ ಮದುವೆ ಆಗ ಕೊಟ್ಟಿದ್ದಂತೆ ಕಣ. ಅದಕ್ಕೆ ಹಿಂಗೆ ದೊಂಬಿ ಗಲಾಟೆ ಆಯ್ತೈತೆ. ರಂಗಿನಾಟ ಆಡಕ್ಕೆ ಬರೀ ರಸಿಕತೆ ಇದ್ರೆ ಸಾಕಾಗಿಲ್ಲ ಕಂಡ. ಚೆನ್ನಾಗಿ ಬುದ್ಧಿನೂ ಬೇಕು. ಇವನ್ ಯಾರೋ ಎಡ್ಡನ ಮಗ ಸೀದಾ ಹೋಗಿ ಸಿಗ್ ಬಿದ್ಬಿಟ್ಟವನಿ. ಇಂಥವಕ್ಕೆಲ್ಲ ಸಪರೇಟ್ ಆಗಿ ಟ್ರಿಕ್ಸ್ ಅವೇ ಕಂಡ. ವಾ, ಅವೇನು ಅಂತ ಹೊಸಿ ನಂಗೂ ಹೇಳ್ಕೊಳ್ಳೋಣ. ನೀನ್ ಎಂಡ್ರು ಕಿವಿಗ್ ಮುಟ್ಟಿಸ್ಕೊಂಡ್ಬಿಡ್ತೀನಿ. ಒಯ್ಯಲಿ ಮನೆ ಅಣ್ಣನ ಮಗನೇ, ನಿಂತ ಏನಾರ ಮಿಸ್ಸಾಗಿ ಬಾಯಿ ಬಿಡ್ಬಿಟ್ರೆ ಎಲ್ಡೋಗಿ 12 ಆಗ್ಬಿಡ್ತಾವ ಕಂಡ. ಆ ಟಾಪಿಕೆ ಬೇಡ, ಸೀದಾ ಮ್ಯಾಟ್ರಿಗೆ ಬಂದ್ಬಿಡಪ್ಪ. ಹ್ಞೂ ಕಣ, ಹಂಗ್ ಬಾ ದಾರಿಗೆ. ಶಿಷ್ಯ, ಆ ಕೊನೆದೈತಲ್ಲ ಒಂದು, ಅದೇ ಮಾಟ ಮಾಡ್ಸಕತೆ ಅದನ್ನು ಹೊಸಿ ತೋರಿಸ್ಲಂಗೆ. ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ನಾನು. ಹಿಂದೆ ಎಂದು ತಿಂದು ಇಲ್ಲ, ಮುಂದೆ ಎಂದು ಸಿಗೋದಿಲ್ಲ, ಜನುಮ ಜನುಮದನು ನೆನಪಲಿ ಉಳಿಯುವ ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ನಾನು. ಇವ್ರದೇನ್ಲ ಕತೆ? ಜನ ಒಟ್ಟಾಡಿಸ್ಕೊಂಡ್ ಕೆತ್ತವೆ. ರಾಮನಗರದ ಬೆಟ್ಟ ಐತಲ್ಲ ಅಣ್ಣ, ಐತೆ. ಅಲ್ಲಿ ರಣದ್ದು ಗರುಡ ಎಂತೆಂತವಲ್ಲ ಅಣ್ಣ. ಅವೇ ಕಣ್ ಮುಂದೆ ಕೇಳ. ತಡ್ಕೊಳಪ್ಪ, ಅಲ್ಲಿರೋ ಹದ್ದಿಗೆ ವಿಷ ಹಾಕ್ಬಿಟ್ಟು ಹಿಡ್ಕೊಂಡು ಹೋಗಕ್ ಬಂದಿರಂತೆ ಕಣ. ಇರೋ ಒಸಿಯವೇ ಅವನು ಸಾಯ್ಸಾಕ್ ಬಂದಿದ್ರ ಅಂತವ ಅಲ್ಲಿ ಜನ ಹಿಡ್ಕೊಂಡು ಬಡಿತಾವೆ ಕಣ. ಹಾಗೇಳಿ ಆರ ಹಿಡ್ಕೊಂಡಿರ ದುನಿಯಾಗ ಹಿಡಿಯಕ್ ಹೋಗಲ್ಲ ಇವು. ಅವನ್ ತಗೊಬಂದ್ ಏನ್ ಮಾಡ್ತೇವಂತಪ್ಪ? ಅಯ್ಯ, ಮಾಟ ಮಾಡ್ಸಕಂತೆ ಕಲಣ. ಅಯ್ಯಯ್ಯೋ, ಓಹೋ, ಮಾಟ ಮಾಡಿಸೋದ್ ಎಂತದ್ನೋ ಕಿತ್ಕಳಿ ಅನ್ನೋ ತರದ್ ಯಾವ್ದಾರ್ವೆ ಆಪರ್ ಮಾಡಿಕೊಂಡವೇನ್ಲ ಇವು. ಇವುಗಳ ಮಗ ನೋಡಿದ್ರೆ ಸೈಕಲ್ ಶಾಪ್ ಅಲ್ಲಿ ಗಂಟೆ ಕದ್ದು ಸಿಕ್ಕಿ ಬಿದ್ದಿರ ಬಡ್ಡಿ ಮಕ್ಳಿದ್ದಂಗವ್ರಿ. ಸ್ಟೇಷನ್ ಒಳಗ ಹಾಕಿ ನಾಕ ಬಿಗಿದ್ರೆ ಬುದ್ಧಿ ಕಲಿತಾರೆ ಬಡ್ಡಿ ಐಕ್ಲು ತರಿಗೆ ಮುಂದಕ್ಕೆ ಇಲ್ಲ. ಯಾರ್ಲ ಇವನು ಕಂಬ ಕಟ್ಟಿ ನಮ್ಮ ಜನ ನಾಗರಿಕ ಸನ್ಮಾನ ಮಾಡ್ತಾವೆ. ಏನಪ್ಪ ಅಂತ ಘನ ಕಾರ್ಯ ಮಾಡಿ ಬಂದಿರೋದು ಇವನು. ನೀಟಾಗಿ ಇನ್ನೊಂದ್ಸತಿ ಸಮಾರಂಭ ನೋಡ್ಕೊಳ್ಳೋಣ, ಆಮೇಲೆ ಏನ್ ಮಾಡವನೆ ಅಂತ ವಿಚಾರಿಸ್ಕೊಳ್ಳೋಣ. ಓ, ಅಂದ್ರೆ ನಿನಗೂ ಗೊತ್ತಿಲ್ವೇನ್ಲೇ ಬೇಕಪ್ಪ. ದಿನ ಬೆಳಗಾದ್ರೆ ಊರ್ ಮೂರ್ ಸುದ್ದಿಗೆಂಬಂದು ಎಲ್ಲೆಲ್ಲಿ ಏನೇನಾಗೈತಿ ಅಂತ ತಿಳ್ಕೊಂಡಿರ್ಲಬೇಕಪ್ಪ. ಅಂದ್ರೆ ಒಟ್ಟ ಸೋಂಬೇರಿ ಮನೆ ಕಂಡಂಗ್ ಮನೆ ಕಂಡಿರ್ತೀಯಲ್ಲ, ಹೊಲ್ಕ ನನ್ನ ಮಗುನ್ ತಂದು. ಅಯ್ಯ, ಏನ್ ಸಂಬಳ ಕೊಟ್ಟು ಮಾಡಿಕೊಂಡಿದ್ಯಲ್ಲ ಅಣ್ಣ? ಅವಾಜ್ ಹೊಡೆದು ಕೇಳ್ತಾ ಇದೆಯಲ್ಲಪ್ಪ.
ಒಯ್ಯಲೇ ವಿಚಾರ ಏನು ಅಂತ ತಿಳ್ಕೊಂಡೇಳ ಅವಿವೇಕಿ ಅಂದ್ರೆ ನಂಗೆ ಬೈತೆ ನಿಂತ್ಕೊಂಡೇಳ ಅದ್ಯಾಗಿ ಕರಿ ಬೀರನ್ನ ಕಂಬ ಕಟ್ಟಿ ಕೂಸ ಕೊಡ್ತವ್ರೆ ಬಗುಳ. ಒಂದ್ ನಿಮಿಷ ತಡ್ಕೊಳಪ್ಪ, ಅವನ್ನೇ ಕೇಳೋಣ. ಅಪ್ಪ ಕರೆ ಬೀರ, ಯಾಕ ನಿನ್ನ ಕಂಬ ಕಟ್ಟಿ ಗುನ್ನ ಹೊಡಿತಾ ಇದ್ರಲ್ಲ, ಏನ್ ಮಾಡಿದ್ದಪ್ಪ? ಅದೇನ್ ಜೋರಾಗಿ ಬಗುಳ ತಮ್ಮಯ್ಯ? ಏನೇನೇನು ವಾಪಲಣ್ಣಿ ರೇಪ್ ಮಾಡಕ್ ಹೋಗಿದ್ದಂತೆ ಕಣ. ನೋಡು ಹೆಂಗೆ ಮರುವಾದಿ ಪುಟ್ಟಿ ಹೇಳ್ತಾವನೆ ಅಂತವ. ಅಯ್ಯಲೇ ಇವನ್ನ ಮತ್ತೆ ಹಿಡ್ಕೊಂಡು ಕಂಬ ಕಟ್ಟಿರ್ಲ ನೋಡಕ್ ಒಳ್ಳೆ ಕದ್ದು ಗ್ರೀಸ್ ಕುಡ್ದಿರ ಕದಿಯಂ ಬಡ್ಡಿ ಮಗ ಇದ್ದಂಗ ಅವನೇ ರೇಪ್ ಮಾಡಕ್ ಹೋಗಿದ್ನಂತಿಲ್ಲ. ಬಡ್ಡಿ 5 ಅಂತಂದು ಹಿಡ್ಕೊಂಡು ಇಕ್ಲ ತಕೊಂಡು ಇಡ ಮಾಡ್ಬಿಟ್ರಿ ಬುದ್ಧಿ ಕಲಿತೇನೆ ಕಂಡ. ಇಂಥವು ರೇಪ್ ಮಾಡದ್ನೆ ರೂಢಿ ಮಾಡ್ಕೊಂಡ್ಬಿಟ್ಟಬೇಕಲ್ಲ ಅಣ್ಣ. ಅದಕ್ಕೆ ನಮ್ ಜನ ಮೆಟ್ನಲ್ಲಿ ಹೊಡೆದು ಪೊಲೀಸಿಗೆ ಹಿಡ್ಕೊಟ್ಟವೆ. ಉಡತಗಿ ಸಿಂಗ್ಲಿಕಂ ಕತೆಯ ನೋಡಿಲಿ. ಪರಮೇಶ್ವರ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಆಗಿ 5 ವರ್ಷ ಆತಂತೆ. ಸಿದ್ದಣ್ಣ ವಿಶ್ ಮಾಡ್ತಕ್ಕಂತೈತೆ. ಏನಂತ ವಿಶ್ ಮಾಡ್ತಿದ್ದ ನಿಮ್ಮ CM ಸಿದ್ದಣ್ಣ? ಗೊತ್ತಿಲ್ಲ ಇನ್ನು ಎಷ್ಟು ದಿನ ಇರ್ತಾರೋ ಅಧ್ಯಕ್ಷರಾಗಿ. ಏನೇನೇನು ಗೊತ್ತಿಲ್ಲ ಇನ್ನು ಎಷ್ಟು ದಿನ ಇರ್ತಾರೋ ಅಧ್ಯಕ್ಷರಾಗಿ. ಅಗಡಗಡೆ ಇದೇನ್ಲ ವಿಶ್ ಮಾಡ್ತೀನಿ ಅನ್ಬಿಟ್ಟು ಎಷ್ಟ್ ದಿನ ಇರ್ತೀಯೋ ನೋಡ್ತೀನಿ ಅಂತ ಇರಂಗೈತೆ. ಇದೆಂತ ವಿಶ್ಲಾಗುಳ್ಳೇನರ್ರಿ ಪಾಪ ಪರಮೇಶಿ ಏನಂತ ಸಿದ್ದಣ್ಣನ ಮಾತಿಗೆ ನೀವ್ ಎಷ್ಟ್ ದಿನ ಇರು ಅಂತಿರೋ ಅಲ್ಲಿ ಗಂಟ ಇರ್ತೀನಿ ಅಂತ ಇದೆ ಕಣ. ಪಾಪ ಅಣ್ಣ ಸಿದ್ದಣ್ಣ, ಅದಕ್ಕೆ ಡೆಪ್ಟಿನಾರು ಕೊಡ್ಬಿಡ್ಲಣ್ಣ ಆತಗೆ. ಮುಂದುವರಿಬೇಕು ಅಂತಕ್ಕಂಥದ್ದು ಇನ್ನು ಎಷ್ಟು ದಿನ ಇರಬೇಕು ಅಂತಕ್ಕಂಥದ್ದು ನಾವ್ಯಾರು ಇಲ್ಲಿರೋರು ಯಾರು ತೀರ್ಮಾನ ಮಾಡೋದು. ಮತ್ ಇನ್ಯಾರು ತೀರ್ಮಾನ ಮಾಡ್ತಾರಣ್ಣ? ಹೈಕಮಾಂಡ್ ಅವ್ರು ತೀರ್ಮಾನ ಮಾಡೋದು. ಮಾತೆತ್ತಿದ್ರೆ ಕಾಂಗ್ರೆಸ್ ನವ್ ಹಿಂಗ್ ಅನ್ನದ್ ಕಲ್ತಿದ್ದೀರಿ ಕಣ. ಏ ಬುಡ್ಲ ಅವ್ರ ಮನೆ ಬೆಡ್ರೂಮ್ ಮ್ಯಾನೇಜರ್ ನಿನಗೆ ಯಾಕೆ? ನಮಗ್ ಸಂಬಂಧ ಪಡ ವಿಚಾರ ಏನಾರ ಇದ್ರಿ ಹೇಳ. ನೀನಿಗ್ ಸಂಬಂಧ ಪಟ್ಟಿರೋದೇ ಒಂದ್ ಐತೆ ನೋಡ್ಲಣ್ಣ ಇಲ್ಲಿ. ಅಗಡಗಡೆ ಏನ್ಲ ಇದು? ಬಣ್ಣ ಬಣ್ಣದ ಪಾರ್ಟಿ ಇಟ್ಕೊಂಡು ರೆಡಿ ಮಿಕ್ಸ್ ಮಾಡ್ತೇವೆ. ಏನಂತಪ್ಪ ಸಮಾಚಾರ? ಈ ಭಾರತ ತಗೊಂಡಿರೋ ಎಣ್ಣೆಯ ಎಷ್ಟ್ ಕುಡಿದ್ರು ಕಿಕ್ಕೆ ಹೊಡಿತಾರಲ್ವಂತೆ ಕಲ್ಲಣ್ಣ. ಅದಕ್ಕೆ ಅದೇನು ವಸೀಲ್ ಹುಟ್ಟು ನೋಡ್ಬಲ್ಲಿ ಅಂತ ಕರೆಯವತ್ತೆ ನಮ್ಮ ಅಬ್ಕಾರಿಯವು ಹೋಗಿ ರೈಡ್ ಮಾಡವೆ. ನೋಡಿದ್ರೆ ಒಂದ್ ಬಾಟಿಗೆ 40% ನೀರ್ ಮಿಕ್ಸ್ ಮಾಡಿ ಮಾರ್ತಾ ಇದ್ವಂತೆ ಕಲ್ಲಣ್ಣ. ಅಯ್ಯಯ್ಯೋ ಒಯ್ಯಲೇ ದೇವಸ್ಥಾನದಲ್ಲಿ ಮೋಸ ವಂಚನೆ ಶುರುವಾಗ್ಬಿಡ್ತೇನ್ಲ. ಇವು ಹಿಂಗೆಲ್ಲ ಮಿಕ್ಸ್ ಮಾಡಿ ಮಾರ ಎಣ್ಣೆ ಕುಡಿದ್ರೇನು ಬಿಟ್ರೇನ್ಲ. ಎಷ್ಟು ಕುಡಿದ್ರು ಕಿಕ್ ಹೊಡಿತಾ ಇಲ್ಲ ಅಂತವ ಹುಡುಕ ಮನೆ ಮಠ ಮಾರಿ ಕುಡಿ ಹೆಂಗಾಗ್ಬಿಟ್ಟವನಿ. ಇಂತ ಮಿಕ್ಸ್ ಮಾಡೋ ಬಡ್ಡಿ ಮಕ್ಳು ಮನೆ ಮೇಲೆ ಮನೆ ಕಟ್ತವ್ರೆ ಕಂಡ್ಲ. ಹಿಂಗಿರುವಾಗ ನಾವು ದೇಶ ಉದ್ಧಾರ ಆಗ್ನಿಲ್ಲ ಅಂತ ಓಡಾಡ್ಕೊಂಡ್ ಕುಂತ್ಕೊಂತೀವಿ. ಮುಗಿಲ ಮಕ್ಕೆ ಹೆತ್ತೇರಿಕೆ ಶಿವನಿ ಶಂಭುಲಿಂಗ. ಮಾಡಬಾರದು ಮಾಡೋದು ಯಾಕೆ, ಸಿಕ್ಕಾಕೊಂಡು ಒದೆ ತಿನ್ನೋದು ಯಾಕೆ? ನಮ್ಮ ದೇಶದಲ್ಲಿ ತಪ್ಪು ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಆದರೆ ಸಿಕ್ಕಾಕೊಂಡ್ರೆ ಮಾತ್ರ ಸಿಕ್ಕಾಪಟ್ಟೆ ಡೇಂಜರು. ಈಗ ಇನ್ನೊಂದು ಸಣ್ಣ ಬ್ರೇಕ್. ಹೆತ್ತೇರಿಕೆ